ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಲ್ಯಾಂಡ್ ಪ್ರಾಕ್ಟೀಸ್ ಫಸ್ಟ್ ಏನಿದೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಚಾಪ್ಟರ್ ಅಲ್ಲಿ ಯಾವೆಲ್ಲ ಟಾಪಿಕ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತೆ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತಕ್ಕಂಥದ್ದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬನ್ನಿ. ಇನ್ಕಮ್ ಟ್ಯಾಕ್ಸ್ ಲ್ಯಾಂಡ್ ಪ್ರಾಕ್ಟೀಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಮಾರ್ಕ್ಸ್ ವೈಟೇಜ್ ಇನ್ ಈಚ್ ಅಂಡ್ ಎವರಿ ಚಾಪ್ಟರ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂಡ್ ಎಷ್ಟು ಮಾರ್ಕ್ಸ್ ಇದೆ ಅಂತಕ್ಕಂಥದ್ದನ್ನ ನೋಡೋಣ. ಬಿ.ಕಾಮ್ 5th ಸೆಮಿಸ್ಟರ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮಾತ್ರನೇ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಫಸ್ಟ್ ಯೂನಿಟ್ ಬಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ. ನೋಡಿ, ಈ ಒಂದು ಚಾಪ್ಟರ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ 2 ಮಾರ್ಕ್ಸ್ ಮತ್ತೆ 4 ಮಾರ್ಕ್ಸ್ ಮಾತ್ರನೇ ಬರ್ತಕ್ಕಂಥದ್ದು. ಸೆಕ್ಷನ್ ಸಿ ನಲ್ಲಿ ಯಾವುದೇ ಕ್ವಶನ್ಸ್ ಅನ್ನ ಈ ಚಾಪ್ಟರ್ ಇಂದ ಕೇಳಲ್ಲ. ಸೊ 2 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಟ್ಯಾಕ್ಸ್ ಅಂದ್ರೆ ಏನು, ಮೀನಿಂಗ್ ಆಫ್ ಟ್ಯಾಕ್ಸ್ 2 ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂಥದ್ದು, ಟೈಪ್ ಆಫ್ ಟ್ಯಾಕ್ಸ್ 2 ಮಾರ್ಕ್ಸ್ ಅಲ್ಲಿ ಕೇಳ್ಬಹುದು. ಕೆನಾನ್ ಆಫ್ ಟ್ಯಾಕ್ಸಿಯೇಷನ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, 4 ಮಾರ್ಕ್ಸ್ ಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಕೆನಾನ್ ಆಫ್ ಟ್ಯಾಕ್ಸಿಯೇಷನ್ 4 ಮಾರ್ಕ್ಸ್ ಕ್ವಶನ್. ಇದೊಂದು ಟಾಪಿಕ್ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ಅಸೆಸ್ಮೆಂಟ್ 2 ಮಾರ್ಕ್ಸ್ ಕ್ವಶನ್. ಅಸೆಸ್ಮೆಂಟ್ ಇಯರ್ ಮೀನಿಂಗ್ ಕೇಳಿದ್ರೆ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ. ಪ್ರೀವಿಯಸ್ ಇಯರ್ ಅಂದ್ರೆ ಏನು 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಡಿಫೈನ್ ಪರ್ಸನ್ ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. GTI ಗ್ರಾಸ್ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸೊ ಈ ಕೆನನ್ ಆಫ್ ಟ್ಯಾಕ್ಸಿಯೇಷನ್ ಒಂದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೆಕ್ಷನ್ ಬಿ ಗೆ ಕೇಳಿದ್ರೆ ಆ ಸೆಕ್ಷನ್ ಬಿ ಕ್ವಶನ್ ಅದು. ಈ ರಿಮೈನಿಂಗ್ ಎಲ್ಲ 2 ಮಾರ್ಕ್ಸ್ ಕ್ವಶನ್. ಅಂಡ್ ಲಾಸ್ಟ್ ಒನ್ ಏನಿದೆ, ಅಗ್ರಿಕಲ್ಚರ್ ಇನ್ಕಮ್, ನಾನ್ ಅಗ್ರಿಕಲ್ಚರ್ ಇನ್ಕಮ್ ನ ಮೆನ್ಷನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಆಲ್ಮೋಸ್ಟ್ ಒಂದು 8 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಡ್ಬೋದು. ಸೊ ಅದು ಅಗ್ರಿಕಲ್ಚರ್ ಇನ್ಕಮ್, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಮೆನ್ಷನ್ ಮಾಡಿ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳಬಹುದು. ಸೆಕ್ಷನ್ ಬಿ ಗೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಾಪ್ಟರ್ ಇಂದ ನಿಮಗೆ ಮ್ಯಾಕ್ಸಿಮಮ್ ಬಂದ್ರು ಕೂಡ ಒಂದು 10 ಮಾರ್ಕ್ಸ್ ಬರ್ಬೋದು. ಸೊ ಯಾಕೆಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಅಥವಾ ನಾನ್ ಅಗ್ರಿಕಲ್ಚರ್ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ ಇದು. ಸೊ ಈ ಅಗ್ರಿಕಲ್ಚರ್ ಇನ್ಕಮ್ ಅಥವಾ ನಾನ್ ಅಗ್ರಿಕಲ್ಚರ್ ಏನು ಕಂಪಲ್ಸರಿ ಒಂದು ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇದನ್ನ ಕೇಳ್ತಾರೆ. ಇನ್ ಕೇಸ್ ಅದ್ರ ಜೊತೆ ಟ್ಯಾಕ್ಸಿಯೇಷನ್ಸ್ ಕೂಡ ಕೇಳಿಬಿಟ್ರೆ 8 ಮಾರ್ಕ್ಸ್ ಬಂದ್ಬಿಡುತ್ತಲ್ಲ. ಸೊ ಇನ್ ಯಾವ್ದಾರ ಒಂದು 2 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಈ ಚಾಪ್ಟರ್ ಬರೋದು ಬರೀ ಸೆಕ್ಷನ್ ಬಿ ಮಾತ್ರ. ಹಾಗಾಗಿ 2+4 ಅಂತ ಹಾಕೊಳ್ಳಿ ಅಥವಾ 2+2+4 ಅಂತ ತಗೊಳ್ಳಿ. ಟೋಟಲ್ 8 ಮಾರ್ಕ್ಸ್, 8 to 10 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರ್ತಕ್ಕಂಥದ್ದು ಎಲ್ಲ ಥಿಯರಿ. ಸೊ ಆ ಕೆನಾನ್ ಮತ್ತೆ ಅಗ್ರಿಕಲ್ಚರ್ ಇನ್ಕಮ್, ನಾನ್ ಅಗ್ರಿಕಲ್ಚರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ರಿಮೈನಿಂಗ್ 2 ಮಾರ್ಕ್ಸ್ ಮಾತ್ರ ನೋಡ್ಕೊಂಡ್ರೆ ಈ ಚಾಪ್ಟರ್ ಸಾಕಾಗತ್ತೆ. ಇದು ಫಸ್ಟ್ ಚಾಪ್ಟರ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಂಡ್ ಸೆಕೆಂಡ್ ಚಾಪ್ಟರ್ ಬಂದು ನೋಡಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಇದೆ. ಸೊ ಈ ಒಂದು ಮಾಡೆಲ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಸೆಕ್ಷನ್ ಬಿ ಬರುತ್ತೆ 4 ಮಾರ್ಕ್ಸ್, ಒಂದು ಸೆಕ್ಷನ್ ಸಿ ಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಹಾಗೆ 12+4 16 ಮಾರ್ಕ್ಸ್ ಪ್ಲಸ್ 1 or 2 ನಿಮಗೆ ಮೀನಿಂಗ್ ಅನ್ನ ಕೇಳಬಹುದು. ಹಾಗಾಗಿ ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಈ ಚಾಪ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಜಸ್ಟ್ ಮೀನಿಂಗ್ ಅಂದ್ರೆ ಮೀನಿಂಗ್ ಆಫ್ ರೆಸಿಡೆಂಟ್ ಅಂದ್ರೆ ಏನು, ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಏನು, ಅಥವಾ ನಾನ್ ರೆಸಿಡೆಂಟ್ ಅಂದ್ರೆ ಏನು ಅಂತ 2 ಮಾರ್ಕ್ಸ್ ಗೆ ಕೇಳಬಹುದು. ಅಥವಾ ಕಂಡೀಷನ್ಸ್ ಅನ್ನ ಬರೀರಿ, ಬೇಸಿಕ್ ಕಂಡೀಷನ್ಸ್ ಅನ್ನ ಬರೀರಿ ಅಂತ ಬೇಕಾದ್ರೆ ಕೇಳ್ಬೋದು. 2 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ 4 ಮಾರ್ಕ್ಸ್ ಗೆ ಬಂದ್ರೆ ನಿಮ್ಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ ಪರ್ಸನ್ ರೆಸಿಡೆಂಟಲ್ ಸ್ಟೇಟಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ 4 ಮಾರ್ಕ್ಸ್ ಕೇಳಬಹುದು. ಅಂಡ್ 12 ಮಾರ್ಕ್ಸ್ ನಿಮಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಸೊ ಪ್ರಾಬ್ಲಮ್ಸ್ ಆನ್ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಎನ್ ಇಂಡಿವಿಜುವಲ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಂದು ಸೆಕ್ಷನ್ ಬಿ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ 12 ಮಾರ್ಕ್ಸ್ ಗೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಅಂಡ್ ಒನ್ ಆಫ್ ದಿ ಡೆಡ್ ಈಸಿಯಸ್ಟ್ ಕ್ವಶನ್ ಅಂತಾನೆ ತಿಳ್ಕೊಬಹುದು. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 20 ಮಾರ್ಕ್ಸ್ ವೇಟೇಜ್ ಇರ್ತಕ್ಕಂಥದ್ದು. ತುಂಬಾ ಈಸಿಯಸ್ಟ್ ಚಾಪ್ಟರ್. 12 ಮಾರ್ಕ್ಸ್ ಮಾತ್ರ ನಿಮ್ಗೆ ಈಸಿಯಸ್ಟ್ ಮಾತ್ರ. ಹಳೆ ಕ್ವಶನ್ ಪೇಪರ್ ಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇದು ಸೆಕೆಂಡ್ ಚಾಪ್ಟರ್, 20 ಮಾರ್ಕ್ಸ್ ವೇಟೇಜ್. ಅಂಡ್ ಯೂನಿಟ್ 3 ಬನ್ನಿ, ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳ್ಬಿಟ್ಟು. ಈ ಒಂದು ಚಾಪ್ಟರ್ ಅಲ್ಲಿ ಯಾವುದೇ ತರದ ಥಿಯರಿ ಬರೋದಿಲ್ಲ ಎಕ್ಸೆಪ್ಟ್ ಸೆಕ್ಷನ್ ಎ. ಸೆಕ್ಷನ್ ಎ ನಲ್ಲಿ ಮಾತ್ರನೇ ಥಿಯರಿ ಕೇಳ್ತಕ್ಕಂಥದ್ದು. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ನೇಮ್ ಎನಿ 2 ಅಲೋಯನ್ಸಸ್ ಅನ್ನ ಬರೀರಿ, ಅಥವಾ ಮೀನಿಂಗ್ ಆಫ್ ಪರ್ಕ್ವಿಸಿಟ್ಸ್ ಅಂದ್ರೆ ಏನು ಅಂತ ಬೇಕಾದ್ರೆ ಕೇಳ್ಬೋದು. ಆರ್ ಸ್ಪೆಸಿಫೈಡ್ ಎಂಪ್ಲಾಯಿ ಅಂದ್ರೆ ಏನು, ಸೊ ಅಥವಾ ಟ್ಯಾಕ್ಸಬಲ್ ಅಲೋಯನ್ಸಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಈ ತರ ಜನರಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ಆ ಒಂದು ಚಾಪ್ಟರ್ ಅಲ್ಲಿ ಬರುತ್ತೆ ಬಿಟ್ರೆ, ಇನ್ನು ಸೆಕ್ಷನ್ ಬಿ ಸೆಕ್ಷನ್ ಸಿ ಗೆ ಎಲ್ಲದೂ ಕೂಡ ನಿಮ್ಗೆ ಪ್ರಾಕ್ಟಿಕಲ್ ಬರ್ತಕ್ಕಂಥದ್ದು. ಸೆಕ್ಷನ್ ಬಿ ಬಂದ್ರೆ ನಿಮ್ಗೆ ಗ್ರಾಜುಯಿಟಿ ಮೇಲೆ ಕ್ವಶನ್ಸ್ ಕೇಳ್ಬೋದು. ಸೆಕ್ಷನ್ ಬಿ ಗೆ ಪ್ರಾಕ್ಟಿಕಲ್. ಪೆನ್ಷನ್ಸ್ ಮೇಲೆ ನಿಮ್ಗೆ
ಕ್ವಶನ್ಸ್ ಅನ್ನ ಕೇಳ್ಬೋದು. ಲೀವ್ ಸ್ಯಾಲರಿ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಸೆಕ್ಷನ್ ಬಿ ಗೆ ಕೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಒಂದು ಇನ್ಕಮ್ ಫ್ರಮ್ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಮಿನಿಮಮ್ 2 ಕೇಳಿರ್ತಾರೆ, ಮ್ಯಾಕ್ಸಿಮಮ್ 3 ಕೇಳಿದ್ದಾರೆ. ಯಾಕಂದ್ರೆ ಲಾಸ್ಟ್ ಇಯರ್ 3 ಕ್ವಶನ್ ಬರೀ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದನೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಈ ಸಲ ನನ್ನ ಪ್ರಕಾರ 2 ಕ್ವಶನ್ಸ್ ಮ್ಯಾಕ್ಸಿಮಮ್ ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದನೇ ಇರುತ್ತೆ. ಹಾಗಾಗಿ 24 ಮಾರ್ಕ್ಸ್ ಪ್ಲಸ್ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲಿ ಇದ್ದೇ ಇರುತ್ತೆ. ಒಂದು ಕ್ವಶನ್ ಮ್ಯಾಕ್ಸಿಮಮ್ ಕೇಳ್ತಾರಷ್ಟೇ. ಸೊ ಸೊ ಹಾಗಾಗಿ ಸೆಕ್ಷನ್ ಸಿ ನಲ್ಲಿ 2 ಕ್ವಶನ್ ಅಂಡ್ ಸೆಕ್ಷನ್ ಬಿ ನಲ್ಲೂ ಬೇಕಾದ್ರೆ ನೀವು 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವೆಯ್ಟ್ ಇರ್ತಕ್ಕಂಥ ಚಾಪ್ಟರ್ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ. ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 2 ಜನರಲ್ ಆಗಿ 2 ಮಾರ್ಕ್ಸ್ ಕೇಳ್ತಾರೆ. ಸೆಕ್ಷನ್ ಬಿ ನಲ್ಲಿ ಒಂದು ಮಿನಿಮಮ್ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ, 8 ಮಾರ್ಕ್ಸ್ ಆಗುತ್ತೆ. ಪ್ಲಸ್ 24 ಮಾರ್ಕ್ಸ್ ನಿಮಗೆ ಸೆಕ್ಷನ್ ಸಿ ನಲ್ಲೇ ಸಿಗುತ್ತೆ. ಹಾಗಾಗಿ 30 to 35 ಮಾರ್ಕ್ಸ್ ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಸಿಗುತ್ತೆ. ಹಾಗಾಗಿ ಇನ್ಕಮ್ ಫ್ರಮ್ ಸ್ಯಾಲರಿನ 12 ಮಾರ್ಕ್ಸ್ಗೆ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ತಿಳಿಸ್ತೀನಿ. ಯಾಕಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 2 ಕ್ವಶನ್ಸ್ ನಿಮಗೆ ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಬಂದೇ ಬರುತ್ತೆ. ಅದು ಸೆಕ್ಷನ್ ಸಿ ನಲ್ಲೇ ಇರುತ್ತೆ. ಅಂಡ್ ಯೂನಿಟ್ 4 ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂದನೂ ಕೂಡ ಸೆಕ್ಷನ್ ಸಿ ಗೆ ನಿಮ್ಗೆ 2 ಕ್ವಶನ್ಸ್ ಮ್ಯಾಕ್ಸಿಮಮ್ ಕೊಡ್ತಾರೆ, ಮ್ಯಾಕ್ಸಿಮಮ್ 2 ಕ್ವಶನ್ಸ್ ಇರುತ್ತೆ. ಸೊ ಸೆಕ್ಷನ್ ಬಿ ಗೆ ಒಂದು ಕ್ವಶನ್ಸ್ ಅನ್ನ ಕೇಳಬಹುದು. ಈ ಸಲ ನೀವು ಸೆಕ್ಷನ್ ಸಿ ನ ಕರೆಕ್ಟ್ ಆಗಿ ಮಾಡೋದ್ ಕಲಿತ್ರೆ ನೀವು ಸೆಕ್ಷನ್ ಬಿ ನಲ್ಲಿ ಸೇಮ್ ಅದೇ ತರನೇ ಹೌಸ್ ಪ್ರಾಪರ್ಟಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಅಂಡ್ ಸೆಕ್ಷನ್ ಎ ಗೆ 2 ಮಾರ್ಕ್ಸ್ ಕೇಳ್ಬೋದು. ಮೀನಿಂಗ್ ಆಫ್ ಫೇರ್ ವ್ಯಾಲ್ಯೂ ಅಂದ್ರೇನು, ಅಂದ್ರೆ ಗ್ರಾಸ್ ಆನಿಯಲ್ ವ್ಯಾಲ್ಯೂ ಅಂದ್ರೇನು, ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂದ್ರೇನು, ಈ ತರ ಜನರಲ್ ಆಗಿ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕೇಳ್ಬೋದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲೂ ಕೂಡ ನಿಮಗೆ ಸೆಕ್ಷನ್ ಬಿ ಗೆ 1 ಕ್ವಶನ್ ಇರುತ್ತೆ, ಸೆಕ್ಷನ್ ಸಿ ಗೆ 2 ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಅಲ್ಲೂ 1 or 2 ಕ್ವಶನ್ಸ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದಿಸ್ ಚಾಪ್ಟರ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವೈಟೇಜ್ ಇರ್ತಕ್ಕಂಥ ಚಾಪ್ಟರ್. ಯಾಕಂದ್ರೆ ಸೆಕ್ಷನ್ ಸಿ ಗೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ, ನಿಮ್ಗೆ ಅಲ್ಲೇ 24 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅಂಡ್ ಸೆಕ್ಷನ್ ಬಿ ಕೊಟ್ರೆ ಖಂಡಿತವಾಗ್ಲೂ ನೀವು ಮಾಡ್ತಕ್ಕಂಥ ಕ್ವಶನ್ಸೇ ಇರುತ್ತೆ. ಸೊ ಅಲ್ಲೂ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ 30 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ಹಾಗಾಗಿ ಸ್ಯಾಲರಿ ಪ್ಲಸ್ HP 2 ಚಾಪ್ಟರ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ಬೇಕಾದಂತಹ ಹೌಸ್ ಪ್ರಾಪರ್ಟೀಸ್ಗೆ ಬೇಕಾದಂತಹ ವೇರಿಯಸ್ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ನೀವು ಕಾನ್ಸಂಟ್ರೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಇನ್ಕಮ್ ಫ್ರಮ್ HP ಅನ್ನ ನೋಡ್ಕೊಳ್ಳಿ. 2 ಕ್ವಶನ್ ಸೆಕ್ಷನ್ ಸಿ ನಲ್ಲೇ ಇರುತ್ತೆ. ಅಂಡ್ ಯೂನಿಟ್ 5 ಏನಿದೆ, ಲಾಸ್ಟ್ ಚಾಪ್ಟರ್ ಏನಿದೆ, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂಡ್ ಅಡ್ವಾನ್ಸ್ ಟ್ಯಾಕ್ಸ್ ರೂಲಿಂಗ್ ಏನಿದೆ, ಇದು 2+4 ಅಷ್ಟೇ ಬರ್ತಕ್ಕಂಥದ್ದು. ಅಂದ್ರೆ ಸೆಕ್ಷನ್ ಎ ನಲ್ಲಿ 2 ಮಾರ್ಕ್ಸ್ಗೆ 1 or 2 ಕ್ವಶನ್ಸ್ ಬರುತ್ತೆ. ಸೆಕ್ಷನ್ ಬಿ ಬಂದ್ರೆ ನಿಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಕ್ಕಂಥ ಒಂದು ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಮ್ಯಾಕ್ಸಿಮಮ್ ನಿಮ್ಗೆ ಒಂದು 8 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಸೊ 8 to 10 ಮಾರ್ಕ್ಸ್ ಅನ್ಕೊಳ್ಳಿ. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅಂದ್ರೆ ಏನು, ಮೀನಿಂಗ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಗಿವ್ ಮೀನಿಂಗ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ TDS ಅಂದ್ರೆ ಏನು, ಮೀನಿಂಗ್ ಅನ್ನ ಕೇಳ್ಬೋದು. ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್, ಇದು ಮೀನಿಂಗ್ ಬೇಕಾದ್ರೂ ಕೇಳ್ಬೋದು, 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಮೆನ್ಷನ್ ದ ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್, ಅಥವಾ ಇದನ್ನೇ ಸೆಕ್ಷನ್ ಬಿ ನಲ್ಲಿ ಬೇಕಾದ್ರೂ ಕೇಳ್ಬೋದು, ಅಡ್ವಾನ್ಸ್ ಟ್ಯಾಕ್ಸ್ ಡ್ಯೂ ಡೇಟು. ಅಂಡ್ ಪ್ರಾಬ್ಲಮ್ಸ್ ಆನ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. ಅಂಡ್ ಈಸಿಯೆಸ್ಟ್ ನಿಮ್ಗೆ 4 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇದೆ ಅನ್ಕೊಳ್ಳಿ, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಈಸಿಯಾಗಿ ಮಾಡ್ಬೋದು, 4 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಡಿಡಕ್ಷನ್, ಯಾವ್ದಾದ್ರು ಡಿಡಕ್ಷನ್ಸ್ ಅನ್ನ ಬರೀರಿ ಅಂಡರ್ ಸೆಕ್ಷನ್ 80C 80E 80CG ಅಥವಾ 80U ಮೇಲೆ. ಸೊ ನಿಮ್ಗೆ ಡಿಡಕ್ಷನ್ಸ್ ಅನ್ನ ಕೇಳ್ಬೋದು. ಇದು 2 ಮಾರ್ಕ್ಸ್ ಅಲ್ಲಿ ಮಾತ್ರ ಕೊಡ್ತಕ್ಕಂಥದ್ದು. ಅಂಡ್ ಎಕ್ಸ್ಪ್ಯಾಂಡ್ ಕೇಳಿದ್ರೆ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಪಾನ್ ಪರ್ಮನೆಂಟ್ ಅಕೌಂಟ್ ನಂಬರ್, ಟಿನ್ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕೇಳ್ಬೋದು. ಸೊ ಓವರ್ ಆಲ್ ನೋಡಿದ್ರೆ ನಿಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಅಟ್ಲೀಸ್ಟ್ 2 ಕ್ವಶನ್ ಅಂದ್ರೆ 4 ಮಾರ್ಕ್ಸ್ ಸಿಗುತ್ತೆ. ಅಂಡ್ ಸೆಕ್ಷನ್ ಬಿ ಬಂದು 4 ಮಾರ್ಕ್ಸ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆನೆ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಹಾಗಾಗಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಡ್ಯೂ ಡೇಟ್ ಗೊತ್ತಿರಬೇಕು, ಮತ್ತೆ ಅಡ್ವಾನ್ಸ್ ಪೇಮೆಂಟ್ ಅನ್ನ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅದು 4 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇದು ಓವರ್ ಆಲ್ IT ರಿಲೇಟೆಡ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಫಸ್ಟ್ ಚಾಪ್ಟರ್ ಮತ್ತೆ ಲಾಸ್ಟ್ ಚಾಪ್ಟರ್ ಇಂದ ಸ್ವಲ್ಪ ಸಮಯನ ಕಡಿಮೆ ಅದು ಕೊಡಿ. ಬಟ್ ಮ್ಯಾಕ್ಸಿಮಮ್ ಟೈಮ್ ಅನ್ನ ನೀವು ಯಾವುದಕ್ಕೆ ಕೊಡ್ಬೇಕಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ HP ಮತ್ತೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ದು, ಮತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತಕ್ಕಂಥದ್ದು. ಸೊ ಅದನ್ನ ನೀವು ಕ್ಯಾಲ್ಕುಲೇಷನ್ಸ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಒಂದು ಚಾಪ್ಟರ್ಸ್ ಅನ್ನ ನೀವು ಹೆಚ್ಚು ಗಮನ ಹರಿಸಿ. ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅನ್ನ ಗಮನ ಹರಿಸಿ. ಅಂಡ್ ಯೂನಿಟ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಇರ್ತಕ್ಕಂಥ ಸಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದನ್ನ ಗಮನ ಹರಿಸಿ. ಸೊ ನಿಮ್ಗೆ ಈ ಎಲ್ಲ ಚಾಪ್ಟರ್ದು ಕೂಡ ನಾನು ಏನು ಯೂನಿಟ್ 2, ಯೂನಿಟ್ 3, ಯೂನಿಟ್ 4ಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಡಿಯೋಸ್ನ ಮುಂದಿನ ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ
ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.